ಓಕೆ, ಯಾವ ಸಮಯ ಬೇಕಾದ್ರೂ ಆಗ್ಬೋದಾ ಮ್ಯಾಮ್? ಬೆಳಗ್ಗೆ 11:11 ಆಗಬಹುದು, ರಾತ್ರಿ 11:11 ಆಗ್ಬಹುದು. ನಿಮಗೆ 2 ಸಲ ಸಿಗತ್ತೆ 24 ಗಂಟೆಯಲ್ಲಿ. ಬೆಳಗ್ಗೆ 11:11 ಮತ್ತೆ ಸಂಜೆ 5:55, ತಿರ್ಗಾ ರಾತ್ರಿ 11:11, ಬೆಳಗಿನ ಜಾವ 5:55. ಇದು ಯೂನಿವರ್ಸಲ್ಲಿ, ವಿಶ್ವದಲ್ಲಿ ವಿಶೇಷವಾದ ಟೈಮಿಂಗು. ಇದ್ರ ಜೊತೆಗೆ ಯಾವ್ದಾರ ಕಾರಲ್ಲಿ ಅಥವಾ ಯಾವ್ದಾರ 2 ವೀಲರ್ಸ್ಗಳಲ್ಲಾಗಿರ್ಬೋದು, 4 ವೀಲರ್ಸ್ಗಳಾಗಿರ್ಬೋದು, ಅಥವಾ ಎಲ್ಲಾದ್ರೂ ನಿಮಗೆ 111, 555, 666 ಈ ರೀತಿ ನಂಬರ್ಗಳು ಕಾಣ್ತಾ ಇದ್ರು, ಏನೋ ಒಂದು ಒಳ್ಳೇದು ನಿಮಗೆ ಆಗುತ್ತೆ ಅನ್ನೋ ಒಂದು ಸೈನ್ ಅದು. ಓಕೆ, ಈ ತರ ನಾವು ಬೇರೆ ಯಾವೆಲ್ಲ ವಿಷಯದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಯೂನಿವರ್ಸ್ ಇಂದ? ಯೂನಿವರ್ಸ್ ಇರೋದೇ ನಿಮಗೆ ಸಾಕಷ್ಟು ಕೊಡೋದಕ್ಕೆ, ತಗೊಳಕ್ ನಮಗ್ ಬರ್ಬೇಕು. ಈಗ ನಾನು ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗೆ. ಈಗ ನಾವು ನಮ್ಮ ಸ್ನೇಹಿತರ ಜೊತೆಗೆ ಎಲ್ಲೋ ಕೆಲವ್ರು ಮಾತಾಡ್ತಿರ್ತಾರೆ. ಏನಪ್ಪಾ ಅಂದ್ರೆ ತುಂಬಾ ಬಡತನ ಇರುತ್ತೆ ಅವರಿಗೆ, ಅವ್ರ ಬಗ್ಗೆ ಕೆಲವರು ಟೀಕೆ ಮಾಡ್ತಿರ್ತಾರೆ. ಅವನು ಜೋಬಲ್ 1 ರೂಪಾಯಿ ಇಲ್ಲ ಅವನ ಹತ್ರ, ಮಾತಾಡೋದ್ ಮಾತ್ರ 100 ಕೋಟಿ 200 ಕೋಟಿ ಮಾತಾಡ್ತಾನೆ ಅಂತ ನಾವು ಟೀಕೆ ಮಾಡ್ತೀವಿ. ಹೌದಾ? ಇದು ಎಷ್ಟೋ ಜನರ ಬಾಯಲ್ಲಿ ಕೇಳಿದೀವಲ್ವಾ ನಾವು. ಅದು ಮಾಡಬೇಡಿ. ಯಾಕೆ ಅಂದ್ರೆ ಅವನ್ ಜೋಬಲ್ 1 ರೂಪಾಯಿ ಇಲ್ದಂಗಿರ್ಬೋದು, ಆದ್ರೆ ಅವನ ಮೇಲೆ ಒಂದು ಬಲವಾದ ನಂಬಿಕೆ ಇದೆ. ಒಂದಲ್ಲ ಒಂದ್ ದಿವಸ ನಾನು 100 ಕೋಟಿ ಸಂಪಾದನೆ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಮಾತಾಡ್ತಿರ್ತಾನೆ ಅವನು. ಆ ಕಾನ್ಫಿಡೆಂಟ್ಗೆ ನಾವು ಗೌರವಿಸ್ಬೇಕು, ಇಲ್ಲ ಸುಮ್ಮನಿರ್ಬೇಕು. ನಮ್ ಜನ ಹಾಗೆ ಮಾಡಲ್ಲ, ಆಡ್ಕೊಳ್ಳೋದು. ಏನು ಆಡ್ಕೋಬೇಕು? ನೀವು ಆ ಥರ ಆಡ್ಕೊಂಡಾಗ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಉತ್ಪತ್ತಿ ಆಗುತ್ತೆ. ಅದೇ ನೀವು ಮ್ಯಾನಿಫೆಸ್ಟ್ ಮಾಡಿ ವಿಶ್ವಕ್ಕೆ ಕೇಳಿ, ವಿಶ್ವ ಕೊಡುತ್ತೆ. ಯೂನಿವರ್ಸ್ ಇರೋದೇ ನಿಮಗೆ ಏನ್ ಬೇಕು ಕೊಡೋದಕ್ಕೆ. ಅದನ್ನ ತಗೊಳ್ಳೋದು ನಮಗೆ ಗೊತ್ತಿರಬೇಕು. ನಾವು ವಿಶ್ವಕ್ಕೆ ಕೃತಜ್ಞರಾದಾಗ ಯೂನಿವರ್ಸ್ ನಾವು ಕೇಳಿದ್ದನ್ನ ಎಲ್ಲ ತಂದು ಕೊಡುತ್ತೆ.